ಹಲೋ, ಹಾಯ್. ಇವತ್ತು ನಾವು ಪಾಲಕದ್ದು ಆಲೂ ಪಾಲಕ್ ಮಾಡ್ತೇವೆ. ಅದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತೇನೆ. ಈಗ ಒಂದು ಸೀಡ ಪಾಲಕ್ ಕುದಿಸಿ ಇಟ್ಕೊಂಡೇನೆ. ಈ ಥರ ಕುದಿಸಿ ಬಸದು ಇಟ್ಕೊಂಡಿದ್ದೇನೆ. ಸ್ವಚ್ಛಾಗಿ ತೊಳೆದು ಕುದಿಸಿ ಬಸದ್ಕೊಂಡಿದ್ದೇನೆ. ಪಾಲಕ್ ಕುದಿಸುವಾಗ ಹಾಕುವಾಗ ತೋರಿಸ್ಲಿಲ್ಲ, ಇದು ಕುದಿಸಿ ಇಟ್ಕೊಂಡಿದ್ದೇನೆ. ಆಮೇಲೆ ಅದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ. ಆಲೂ ಪಾಲಕಕ್ಕೆ ಒಂದು ಆಲೂಗಡ್ಡೆ ತೊಗೊಂಡೆನು. ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಆಲೂ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಇಷ್ಟು ಬೇಕು ಅದಕ್ಕೆ. ಈಗ ಬರ್ರಿ ಆಲೂ ಪಾಲಕ್ ಮಾಡೋದು ಹೆಂಗೆ ಅನ್ನೋದು ಹೇಳ್ತೀನಿ ನಿಮ್ಗೆ. ಈ ಗ್ಯಾಸ್ ಹಚ್ಚನು. ಆಲೂ ಪಾಲಕ್ ಪಲ್ಯ ಮಾಡೋದು ತೋರಿಸ್ತೀನಿ ನಿಮ್ಗೆ. ಕತ್ಲಾಗತ್ತೇನ? ಒಂದು 2 ಸ್ಪೂನ್ ಎಣ್ಣೆ ಹಾಕನು. ಇದು ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಹಾಕಬೇಕು. ಈ ಎಣ್ಣೆ ಕಾದತ್ತೀಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತೀನಿ. ಸಾಸಿವೆ ಜೀರಿಗೆ, ಸಾಸಿವೆ ಒಂದು 4 ಹಸಿಮೆಣ್ಸಿನ್ಕಾಯಿ ನೆನ್ಸಿರ್ತೇನೆ. ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರ್ತೇನೆ. ಕರಿಬೇವು ಒಂದು 4 ಎಲೆ, ಕೊತ್ತಂಬರಿ. ಇದೆಲ್ಲ ಬೆಳ್ಳುಳ್ಳಿ ಕೆಂಪಾಗೈತಿ. ಈಗ ಇದಕ್ಕೆ ಆಲೂ ಪಾಲಕ್ ಹಾಕ್ಬಿಡ್ತೇವೆ. ಇದು ನೀರು ಇರ್ತೈತಿ, ಹಿಂಗೆ ಬಸದು ತೆಗಿಬೇಕು. ಇದನ್ನು ಬಸದು ತೆಗೆದಿಂದ ಇದಕ್ಕೆ ಹಿಂಗೆ ಇದು ಪಾಲಕ್ ಹಾಕ್ಬೇಕು. ಒಂದು ಸೂಡದ್ದು ಅದು ಕುದಿಸ್ಬೇಕು ಅಂತ ಎಷ್ಟು ತೆಗಿತಾರೆ. ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತಾರೆ. ಹಸಿ ವಾಸನೆ ಹೋಗೋ ಮಟ್ಟ ಫ್ರೈ ಮಾಡ್ಬೇಕು ಇದನ್ನು ಎಣ್ಣೆ ಒಳಗೆ. ಹಸಿ ವಾಸನೆ ಎಲ್ಲ ಹೋಗ್ಬೇಕು ಥರದ್ದು ಪಾಲಕದ್ದು. ಆಮೇಲೆ ಆಲೂ ಹಾಕೋದು. ಹಸಿ ವಾಸನೆ ಎಲ್ಲ ಹೋಗ್ಬೇಕದು ಪಾಲಕದ್ದು. ಕುದಿಸಿ ಬಸ್ತಿರ್ತಾವೆ ಕರೆ, ಆದರೂ ಎಣ್ಣೆ ಹಾಕಿದ್ದರಿಂದ ಸ್ವಲ್ಪ ಹಸಿ ವಾಸನೆ ಹೋಗ್ಕತ್ತದು. ಚಲೋತ್ತಾಗಿ ಫ್ರೈ ಮಾಡ್ಬೇಕು. ಆಲೂಗಡ್ಡೆ ಹಾಕಿ ಮಾಡೋಕ್ಕಾಗಿ ಆಲೂ ಪಾಲಕ್ ಅಂತಾರೆ. ಅದಕ್ಕೆ ಮಾಡಿ ನೋಡಿರಿ ಹೆಂಗಾಗೈತೆ ಅಂತ ಹೇಳಂತೀರ. ಭಾಳ ಚಲೋ ಆಕತಿ. ಎಲ್ಲ ಸ್ವಲ್ಪ ಕಪ್ಪಾಗೈತಿ ಇದು. ಇದೆಲ್ಲ ಹಸಿ ವಾಸನೆ ಹೋಗೈತೆ ಅಂತ ತಿಳ್ಕೊಬೇಕು. ಭಾರಿ ಟೇಸ್ಟ್ ಆಕತ್ತಿದು. ಈಗ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೋನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಇದು ಒಂದು ಆಲೂಗಡ್ಡೆ ಕುದಿಸಿಟ್ಕೊಂಡನು. ಈ ಥರ ಜೋಡಿ ಹಾಕ್ಬೇಕು. ಇದನ್ನು ಭಾರಿ ಟೇಸ್ಟ್ ಆಕತಿ.
ಆಲೂ ಪಾಲಕ್ ಈ ಥರ ಮಾಡಬೇಕು. ಇದು ಚಪಾತಿ ಜೋಡಿ ಭಾಳ ಟೇಸ್ಟ್ ಆಗ್ತೈತಿ. ರೊಟ್ಟಿಗಿಂತ ಚಪಾತಿ ಜೋಡಿ ಚಲೋ ಆಗ್ತೈತಿ. ಸ್ವಲ್ಪ ಬಟಾಟೆ ಜಾಸ್ತಿ ಕುದ್ದಾವು, ಮೆತ್ತಗಾಗೈತೆ ಅದು. ಒಂದಿಟ್ಟು ಹೋಳು ಇರ್ಬೇಕು. ಹೆಂಚು ಹಾಕಿದ್ರೂ ನಡಿತೈತಿ. ನಾ ಕುದಿಸಿನ ನಂತರ ಮೆತ್ತಗಾಗೈತೆ ಅದು. ಸ್ವಲ್ಪ ಭಾಳ ಮೆತ್ತಗಾದಂಗೆ ಆಗೈತಿದು. ಆದರೆ ಟೇಸ್ಟ್ ಏನಿದ್ದೇ ಇರ್ತೈತಿ. ಈ ಥರ ಆಗೈತಿದು ಆಲೂ ಪಾಲಕ. ಚಪಾತಿ ಜೋಡಿ ತಿನ್ನಕ್ಕೆ ಚಲೋ ಆಗ್ತೈತಿದು. ಈಗ ಆಲೂ ಪಾಲಕ್ ರೆಡಿ ಆಗ್ತದೆ. ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಇಷ್ಟು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಬೇಕು. ಒಂದು ಸ್ವಲ್ಪ ನೀರು ಹಾಕ್ಬೇಕು. ಇಷ್ಟು ಸ್ವಲ್ಪ ನೀರು ಹಾಕಿದನು. ಖಾರ ಉಪ್ಪು ಎಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಇದು ಚಪಾತಿ ಜೋಡಿನೂ ಚಲೋ ಆಗ್ತೈತಿ. ಅದು ರೊಟ್ಟಿಗಿಂತ ಮಾಡಿ ನೋಡಿರಿ ನೀವು. ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಆಕತಿ. ಒಣ ಖಾರ ಹಾಕ್ಬಾರ್ದು. ಹಸಿ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಈ ಥರ ಮಾಡ್ಬೇಕು. ಇದನ್ನು ಪಲ್ಯ ಭಾಳ ಚಲೋ ಆಕತಿ. ಸೂಪರ್ ಆಕತಿ. ಪಾಲಕ್ ಆಲೂ ಪಾಲಕ್ ಅಂತ ಇದು ಹೆಸರು. ಆಲೂ ಪಾಲಕ್ ರೆಡಿ ಆಗ್ತಿದ್ದು. ಚಪಾತಿ ಜೋಡಿ ಹೆಚ್ಕೊಂಡು ತಿನ್ನೋದಿದೆ. ಭಾರಿ ಟೇಸ್ಟ್ ಆಗೈತಿ. ಮಾಡಿ ನೋಡಿರಿ. ಇದನ್ನು ಗ್ಯಾಸ್ ಬಂದ್ ಮಾಡ್ತೀನಿ. ಮಾಡಿ ಈಗ ನಿಮಗೆ ತೋರಿಸ್ತಾನೆ. ಸರ್ವ್ ಮಾಡಿ ಈ ಥರ ಸ್ವಲ್ಪ ಬಟಾಟಿ ಮೆತ್ತಗದಕ್ಕೆ ಅನ್ಸತ್ತಿಲ್ಲ. ಒಂದು ಸಿವಡದ್ದು ಪಾಲಕ್ ರೆಡಿ ಆಯ್ತು. ಈಗ ಪಾಲಕ ನೋಡಿರಿ, ಮಾಡಿ ಹೆಂಗಾಗಿತ್ತು ಹೇಳ್ರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾನೆ. ಮುಂದಿನ ವಿಡಿಯೋದಾಗ ಸಿಗೋಣ. ಪಾಲಕ್ ಇದು ಪಲ್ಯ ಹಾಕಿದ್ದಕ್ಕೆ ಆಲೂ ಪಾಲಕ್ ಅಂತಾರೆ. ಇದನ್ನು ಮಾಡಿ ನೋಡಿರಿ ಹೆಂಗಾಗಿತ್ತು ಹೇಳ್ರಿ. ಬಾಯ್.